ಹೀಗೆ ಆಗ್ತಾ ಇದೆ, ಇದು ಬಿಗ್ ಬಾಸ್, ಇದನ್ನ ನಾವು ಖಂಡಿಸ್ತೇವೆ, ನಾವು ಬಿಗ್ ಬಾಸ್ ಅನ್ನ ನೋಡಲ್ಲ ಅಂತ ಹೇಳ್ಬಿಟ್ಟು ಕರ್ನಾಟಕ ಜನತೆ ಒಂದೇ ಒಂದು ತೀರ್ಮಾನ ತಗೊಳ್ಳಿ, ಬಿಗ್ ಬಾಸ್ ಅಲ್ಲ, ಅವ್ರ ಅಪ್ಪನ ಬಾಸು ಬಂದಾಗತ್ತೆ, ಆಗ್ಬೇಕು. ಅವನು ಹೇಳಿರುವ ಮಾತಿನಲ್ಲಿ ಸುಳ್ಳಿರ್ಬೋದು, ಅವನ ವಯಸ್ಸೆಷ್ಟ್ರಿ, ವಯಸ್ಸಲ್ಲಿ ಸುಳ್ಳು ಹೇಳೋದು ಎಲ್ಲದು ಸಾಮಾನ್ಯ, ಯಾರು ಹೇಳಲ್ಲ. ಅವನು ಎಲ್ಲೋ ಪಾಪ ಇದು ಮಾಡಿದ್ದಾನೆ, ಅವನು ಒಂದು ಡ್ರೋನ್ ಅನ್ನ ತಯಾರು ಮಾಡಿದ್ದಾನೆ ಅಂದ್ರೆ ಅವನು ಒಬ್ಬ ಯುವ ವಿಜ್ಞಾನಿ. ಅವನ ತಲೆಯಲ್ಲಿ ಅವನು ಏನು ಹೇಳಿದ್ನೋ ಅದು ಅವ್ನು ಮಾಡದೇ ಇರ್ಬೋದು, ಆದ್ರೆ ಅದು ಮಾಡುವಂತ ಕನಸಿದೆ. ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ಈ ಸಲ ಒಂದು ಮಾತ್ರ ಒಳ್ಳೆ ಕೆಲಸವನ್ನ ಮಾಡ್ತಾ ಇದೆ. ಏನಂತ ಹೇಳಿದ್ರೆ, ಆ ಡ್ರೋನ್ ಪ್ರತಾಪ್ ಅನ್ನುವ ವ್ಯಕ್ತಿಯ ಮುಖಕ್ಕೆ ಅಂಟಿದ ಮಸಿಯನ್ನ ತೊಳೆಯುವಂತ ಕೆಲಸ ಮಾಡ್ತಾ ಇದೆ. ಇದೊಂದು ಒಳ್ಳೆ ಕೆಲಸ ಅಂತ ಬಿಟ್ಟು ಶ್ಲಾಘನೀಯ ಕೂಡ ನಾನು ನೀಡಿದ್ದೆ. ಆದ್ರೆ ಇವತ್ತು ಬೇಸರ ಆಗ್ತಾ ಇದೆ, ಅದೇ ಡ್ರೋನ್ ಪ್ರತಾಪ್ನ ಮೆಂಟಲಿ ಆ ಒಂದು ಇದನ್ನ ಡೌನ್ ಮಾಡುವಂತ ಕೆಲಸಕ್ಕೆ ಇದೇ ಬಿಗ್ ಬಾಸ್ ಪ್ರಯತ್ನ ಮಾಡ್ತಾ ಇದೆ. ನನ್ನ ಹತ್ರ ಆಗುತ್ತೇನ್ರಿ? ಈಗ ನಾನು ಇಷ್ಟೆಲ್ಲ ಬಡ್ಕೋತೀನಿ, ನನ್ನ ಹತ್ರ ಆಗುತ್ತಾ? ಹೋಗಿ ಒಂದು ಡ್ರೋನ್ ತಯಾರು ಮಾಡಕ್ ನನ್ನ ಹತ್ರ ಆಗುತ್ತಾ? ಅವನು ತಯಾರು ಮಾಡಿದನಂದ್ರೆ ಅವನಿಂದ ಇನ್ನೂ ಅವನು ರೈತರಿಗೆ ಹೀಗೆ ಮಾಡಬೇಕು, ಈ ತರ ಆಗ್ಬೇಕು ಅನ್ನೋ ಅವನ ಕಾನ್ಸೆಪ್ಟ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅಂತ ಯುವ ಪ್ರತಿಭೆ ನಮ್ಮಲ್ಲಿ ಬಿಟ್ಟು ಬೇರೆ ಇನ್ನೆಲ್ಲರೂ ಹೊರ ದೇಶದಲ್ಲಿ ಇದ್ದಿದ್ರೆ ಇವತ್ತು ಅವನು ಯಾವ್ದಾವುದೋ ಅವಾರ್ಡಿಗೆ ಭಾಜನ ಆಗ್ತಾ ಇದ್ದ. ಇವರ TRPಗಾಗಿ ಏನೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, 2ನೇ ದಿನಕ್ಕೆ ಪ್ರೀತಿ ಹುಟ್ಟದಂತೆ, 3ನೇ ದಿನಕ್ಕೆ ಡಿವೈಡ್ ಆಗದಂತೆ, 4ನೇ ಇನ್ನೊಂದು ಕುಟ್ಟದಂತೆ. ನಾವು ಬದಲಾಗಕ್ ಯೋಗ್ಯತೆ ಇಲ್ಲ ಅಂತ ಹೇಳಿದೆ. ಹೌದಾರೆ ಏನ್ರಿ? ಅದೇ ಬೇರೆ ಕಾಲ್ ಹೇಳಿರಿ ಅಂತ ಹೇಳಿ ಫೇಸ್ಬುಕ್ ಅಲ್ಲಿ ಕುತ್ಕೊಂಡು ಟಿಕಿ ಹೊಡ್ಬಿಟ್ಟು ಟಣಕ್ಕು ಅಂತ ಹೇಳಿ. ನಮ್ಮ ಯುವ ವಿಜ್ಞಾನಿ ಪ್ರತಾಪ್ ಅನ್ನುವ ವ್ಯಕ್ತಿಗೆ ನಿಜವಾಗೂ ಒಬ್ಬ ಕನ್ನಡಿಗ, ಪ್ರತಿಯೊಬ್ಬ ಕನ್ನಡಿಗರು ಅವನ್ನ ಬೆಂಬಲಿಸಬೇಕಾಗತ್ತೆ. ಯಾರೋ ಒಬ್ಬ ರಾಜಕಾರಣಿ ಹೇಳಿದಂತೆ, ಸಹಾಯ ಮಾಡಿದಂತೆ, ಇವನೊಂದೆರಡು ಪಾಪ ಸುಳ್ಳು ಹೇಳಿದ ತಕ್ಷಣ ಅದೇ ದೊಡ್ಡದು. ಆ ರಾಜಕಾರಣಿ ಸುಳ್ಳು ಹೇಳಿಲ್ವಾ? ಸುಳ್ಳು ಹೇಳಿದ ಗೆದ್ದು ಬಂದ್ನ? ದುಡ್ಡು ಖರ್ಚು ಮಾಡಿಲ್ವಾ? ದುಡ್ಡು ಖರ್ಚು ಮಾಡದೆ ಗೆದ್ದು ಬಂದ್ನ? ಆಡಳಿತ ಇಲ್ಲಿ ಬಂದ ತಕ್ಷಣ ಬೇರೆ ಎಲ್ಲಿಗೆ ಹೋಗಿದ್ದ ಪುಣ್ಯಾತ್ಮ? ಆ ಕನಸನ್ನ ಹೊರಗಡೆ ತೆಗೆದು ಆ ಕನಸಿಗೆ ಸಾಕಾರ ಮಾಡಿ ಅದನ್ನ ಒಂದು ಮೂರ್ತಿಯನ್ನಾಗಿ ಮಾಡಬೇಕಾದ ನಮ್ಮ ಹುಲುಗೆಟ್ಟ ಕೆಲವು ರಾಜಕಾರಣಿಗಳು, ಮರ್ಯಾದೆ ಬಿಟ್ಟ ಕೆಲವು ರಾಜಕಾರಣಿಗಳು, ಕೆಲವು ಅಧಿಕಾರಿಗಳು ಅವನ್ನ ಯಾವ ರೀತಿ ಅಂದ್ರೆ ಅವನಿಗೆ ಮಾನಸಿಕವಾಗಿ ಟಾರ್ಚರ್ ಕೊಟ್ಬಿಟ್ಟು ಅದನ್ನ ಏನೂ ಇಲ್ದಿದ್ದಾಗ ಮಾಡಿದ್ರು. ಅವನು ನಿಜವಾಗೂ ಒಬ್ಬ ಯುವ ಉದ್ಯಮಿ.